ಹೊತ್ತಾಗಿದೆ. ಪತ್ರ ಓದೋಕಲ್ವೇ? ಬನ್ನಿ ಪತ್ರವನ್ನ ಓದೋಣ. ಯಾರು ಬರ್ತಿದ್ದಾರೆ, ಎಲ್ಲಿಂದ ಬರ್ತಿದ್ದಾರೆ ನೋಡೋಣವಾ? ಗುರುಜಿ, ಈ ಪತ್ರವನ್ನ ಅಲ್ಸೂರಿನಿಂದ ಶಾಂತಮ್ಮ ಅವರು ಕೇಳ್ತಿದ್ದಾರೆ. ಪೂಜ್ಯ ಗುರುಗಳಾದ ನರೇಂದ್ರ ಬಾಬು ಶರ್ಮಾ ಗುರುಜಿ ಅವರಿಗೆ ನನ್ನ ನಮಸ್ಕಾರಗಳು ಅಂತ ಹೇಳ್ತಿದ್ದಾರೆ. ಒಂದ್ ರೀತಿ ಎಲ್ರಿಗೂ ಉಪಯುಕ್ತವಾಗುವಂತಹ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಏನಪ್ಪಾ ಅಂದ್ರೆ, ಅಡುಗೆ ಮನೆಯ ಈಶಾನ್ಯದಲ್ಲಿ, ದೇವರ ಮನೆಯ ಶಂಕುವಿನಲ್ಲಿ ಹಾಗೂ ಹುರುಳಿಯಲ್ಲಿ ನಾವು ನೀರನ್ನ ಹಾಕ್ತಿವಲ್ಲ ಗುರುಜಿ, ವಾರಕ್ಕೊಮ್ಮೆ ಬದಲಾಯಿಸ್ತೀವಿ. ಅದನ್ನ ಏನ್ ಮಾಡ್ಬೇಕು, ಆ ನೀರನ್ನ ಎಲ್ಲಿ ಹಾಕ್ಬೇಕು? ಜೊತೆಗೆ ದೇವರು ವಿಗ್ರಹಗಳನ್ನ ನಾವು ಅಕ್ಕಿಯ ಮೇಲೆ ಇಟ್ಟಿರ್ತೀವಿ ಗುರುಜಿ, ಆ ಅಕ್ಕಿಯನ್ನ ಏನ್ ಮಾಡ್ಬೇಕು, ನಾವು ವಾರಕ್ಕೊಮ್ಮೆ ಅದನ್ನು ಬದಲಾಯಿಸ್ತೀವಿ ಅಂತ ಕೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ತಿಳ್ಕೊಳ್ಳಿ, ಅಕ್ಕಿಯನ್ನ ಮಾತ್ರ ಯಾವ ಕಾಲಕ್ಕೂ ದೇವರುಗಳನ್ನ ಇಡಬಾರ್ದು. ಅಕ್ಕಿ ಮೇಲೆ ದೇವರುಗಳನ್ನ ಇಡಲೇಬಾರ್ದು. ಮೊದಲನೇ ನಿಮ್ಮ ಕೊನೆಯ ಪ್ರಶ್ನೆನೇ ಮೊದಲಾಗಿ ತಗೊಳ್ಳೋಣ. ಯಾವ ಕಾರಣಕ್ಕೂ ತಿಳ್ಕೊಳ್ಳಿ, ಅಕ್ಕಿ ಮೇಲೆ ದೇವರುಗಳನ್ನ ಇಡಬಾರ್ದು. ಹಬ್ಬದ ದಿವಸ ಮಾತ್ರ ಕಲಶವನ್ನು ಪ್ರತಿಷ್ಠಾಪನೆ ಯಾವತ್ತು ಮಾಡ್ತೀವಿ ಆವತ್ತು ಮಾತ್ರ ಕಲಶದ ಕೆಳಗಾಗಲಿ ದೇವರುಗಳ ಕೆಳಗಾಗಲಿ ಅಕ್ಕಿ ಇಡಬೇಕು. ದಿನ ಅಕ್ಕಿ ಇಟ್ಟರೆ ಸಾಲದಲ್ಲಿ ಮುಳುಗೋಗ್ತೀರ, ಹುಷಾರ್. ಹೇಳಿದ್ದೀನಿ, ದಿನನಿತ್ಯ 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 ಚಂದ್ರ ಅಪಾರವಾಗಿರ್ತಕ್ಕಂಥ ದೇವ್ರ ಕೆಳಗಿದ್ದರೆ ಋಣ ವಿಮುಕ್ತಿಯನ್ನು ಕೊಡಲ್ಲ, ಋಣ ಬಾಧೆಯನ್ನು ಕೊಡ್ತಾನೆ. ಅದಕ್ಕೋಸ್ಕರ ನಿಮಗೆ ವಿಮುಕ್ತಿ ಬೇಕೋ ಬಾಧೆ ಬೇಕೋ ನೀವೇ ನಿರ್ಧಾರ ಮಾಡಿ. ಯಾತಕ್ಕೆ ಅಂದರೆ, ಸ್ವಯಂ ಪಾಕ ಅಂತ ಏನು ಕಲಶದ ಕೆಳಗಿಟ್ಟಿರ್ತೀವಿ, ದೇವ್ರ ಕೆಳಗಿಟ್ಟಿರ್ತೀವಿ, ಹಬ್ಬದ ದಿವಸ ಅಕಸ್ಮಾತ್ ಅಕ್ಕಿಯನ್ನು ಇಟ್ಟರೆ ಅದನ್ನು ಸ್ವಯಂ ಪಾಕ ಅಥವಾ ಯಾವ್ದಾರು ಅರ್ಚಕರಿಗೆ ಸಂಭಾವನೆ ಪೂರ್ವಕವಾಗಿ ಕೊಟ್ಟಿರ್ತಕ್ಕಂಥ ವಿಚಾರ. ಬನ್ನಿ ಅಂಥೇಳಿ ಒಂದು ಸಂಭಾವನೆ ಇಟ್ಟು ಹಣ್ಣು ಹಂಪಲ ಇಟ್ಟುಬಿಟ್ಟು ಉಪಾಯನ ದಾನ ಅಂತ ಕೊಟ್ಬಿಡ್ತೀವಿ. ಆ ಉಪಾಯನ ದಾನವನ್ನು ಕೊಟ್ಟಾಗ ಅವನೇನು ಮಾಡ್ತಾನೆ, ಅಡುಗೆಯನ್ನು ಬಳಸ್ಕೊತಾನೆ, ಪಾಯಸಕ್ಕೆ ಮಾಡ್ಕೊತಾನೆ, ಏನೋ ಮಾಡ್ತಾರೆ. ಆದರೆ ಪೂರ್ತಿ ಅಕ್ಕಿ ಕೊಡಬಾರ್ದು. ಒಂದು ಸ್ವಲ್ಪ ಅದರಲ್ಲಿ ಎಲ್ಲ ಅಕ್ಕಿನ ಕೊಟ್ಟರು ಒಂದು 3 ಸಲ ಹೀಗೆ ಎತ್ತಿಟ್ಕೊಂಡ್ಬಿಡ್ಬೇಕು. ಅದನ್ನು ಒಂದು ಪಟ್ಟಣ ಕಟ್ಟಿಬಿಟ್ಟು ಏನು ಹೇಳಿದ್ದೀನಿ, ಅಕ್ಕಿ ಡಬ್ಬದಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ದೆ, ಹೌದಾ? ಆ ರೀತಿಯಾಗಿ ಆ ಅಕ್ಕಿ ಡಬ್ಬದಲ್ಲಿ ಇಟ್ಕೊಳ್ತಕ್ಕಂಥ ವಿಚಾರ ಬಿಟ್ಟರೆ ದಿನಾ ಕಲಶದ ಕೆಳಗಾಗಲಿ ದೇವ್ರ ಕೆಳಗೆ ಇಟ್ಕೋಬೇಡಿ. ಸಾಲದಲ್ಲಿ ಮುಳುಗೋಗ್ತೀರಾ, ಹುಷಾರ್. ಹೇಳಿದ್ದೀನಿ. ಆಮೇಲೆ ಸಾಲ ಆಯಿತು ಯಾಕೆ ಗೊತ್ತಿಲ್ಲ ಅಂದರೆ ದೇವ್ರುಗಳನ್ನ ಅಕ್ಕಿಲಿಟ್ಟರೆ ಸಾಲ ಗ್ಯಾರಂಟಿ. ಆದರೆ ಅಡುಗೆ ಮನೆಯಲ್ಲಿ ಒಂದು ಪಾವಲ್ಲಿ ಲಕ್ಷ್ಮೀನಾರಾಯಣ ಸಮೇತರಾಗಿರ್ತಕ್ಕಂಥ ಒಂದು ಪಾವಲ್ಲಿ ಅಕ್ಕಿ ತುಂಬಿಸಿ ಅಲ್ಲಿ ಲಕ್ಷ್ಮೀನಾರಾಯಣ ಇಟ್ಕೊಂಡು ಅನ್ನಪೂರ್ಣೇಶ್ವರಿ ಸ್ಮರಣೆನ ಮಾಡಿಕೊಂಡ್ರೆ ಸ್ಥಿರ ಅನ್ನದಾನ. ಯಾಕೆಂದರೆ ಪಾವುನು ಲಕ್ಷ್ಮಿ ಸ್ಥಿರವಾಗಿರ್ತಾಳೆ. ಯಾವತ್ತು ತಟ್ಟೆಯಲ್ಲಿ ಹರಡ್ಬಿಟ್ಟು ದೇವರುಗಳನ್ನ ಇಡೋದಲ್ಲ, ಪಾವಲ್ಲಿ ಇಡಬೇಕು. ಆ ಪಾವಲ್ಲಿ ಸಾಕ್ಷಾತ್ ಅನುಗ್ರಹ ಸಿಗುತ್ತೆ. ಅದಾದಮೇಲೆ ನೀವು ಕೇಳಿರೋ ಪ್ರಶ್ನೆ ಏನು ಅಂದರೆ, ಎಲ್ಲ ವಿಗ್ರಹಗಳಲ್ಲಿ ಶಂಕು, ಹುರುಳಿ ಈ ಥರ ನಾವು ನೀರನ್ನೇ ಇಡ್ತೀವಲ್ಲ, ಆ ನೀರನ್ನು ಏನು ಮಾಡೋದು? ತೀರ್ಥ ನೋಡಿ, ಶಂಕಲ್ಲಿರೋ ನೀರನ್ನ ಅಕಸ್ಮಾತ್ ಚೆನ್ನಾಗಿತ್ತು ಅಂದರೆ, ಯಾವಾಗ ನೀವು ಶಂಕನ್ನು ದಿನಾ ತೊಳಿತಾ ಇದ್ದರೆ ಕ್ಲೀನಾಗಿದೆಯಪ್ಪ ಅನಿಸಿದ್ರೆ ಅದನ್ನು ತೀರ್ಥವಾಗಿ ಸ್ವೀಕರಿಸ್ಬೋದು. ಹುರುಳಿಲಿರ್ತಕ್ಕಂಥ ನೀರು ಕುಡಿಬೇಡಿ, ದಯವಿಟ್ಟು ಕುಡಿಬೇಡಿ. ಯಾಕಂದರೆ ಹುರುಳಿನಲ್ಲಿ ನಾವು ಈ ಗಾಜಿನ ಗ್ಲಾಸಲ್ಲಿ ಹಾಕಿರೋ ನೀರುಗಳೆಲ್ಲ ದರಿದ್ರ ಅಂದರೆ ದಾರಿದ್ರ್ಯಂ ಪರಿನಾಶನಾರ್ಥಂ, ಇದನ್ನು ಓಡಿಸ್ತಕ್ಕಂಥದ್ದು. ಅದನ್ನು ಅವನೇನು ಮಾಡ್ತಾನೆ, ಬೇರೆಯವ್ರ ದೃಷ್ಟಿ ಬಿದ್ದು ಆ ಹುರುಳಿಯಲ್ಲಿರ್ತಕ್ಕಂಥ ಹೂಗಳೇ ಜನಾಕರ್ಷಣೆ, ಸರ್ವಾಕರ್ಷಣೆ, ಲಕ್ಷ್ಮೀ ಆಕರ್ಷಣೆ ಮಾಡಿರ್ತಕ್ಕಂಥ ಈ ಹುರುಳಿಯಲ್ಲಿರ್ತಕ್ಕಂಥ ನೀರು ಮೇಲ್ಗಡೆ ಕಮಲದ ಹೂನಲ್ಲೋ ಅಥವಾ ಶಾಮಂತಿಗೆ ಹೂಗಳನ್ನ ಹಾಕಿರ್ತೀವಿ, ಅಲಂಕಾರ ಸ್ವರೂಪವಾಗಿ ಇಟ್ಟಿರ್ತೀವಿ. ಬಟನ್ ರೋಸಸ್ ಅಂತ ಹೇಳ್ತೀವಲ್ಲ, ಆ ಥರ ರೋಸ್ಗಳನ್ನ ಏನೇನೋ ಹಾಕಿರ್ತಾರೆ. ಆ ರೀತಿ ನಾನಾ ವಿಧವಾದ ಅಲಂಕಾರ ಮಾಡಿರ್ತಕ್ಕಂಥ ನೀರನ್ನ ದಯವಿಟ್ಟು ಗಿಡಗಳಿಗೆ ಹಾಕ್ಬಿಡಿ. ಯಾವುದೇ ಕಾರಣಕ್ಕೂ ನೀವು ಸ್ವೀಕರಿಸ್ಕೂಡ್ದು, ಖಂಡಿತ ಅದನ್ನು ತೊಳಿಬೋದು. ಶಂಕಲ್ಲಿರೋ ನೀರು ದಿನಾ ಸ್ವೀಕರಿಸ್ಬೋದು. ಆಮೇಲೆ ಶಂಕಲ್ಲಿ ಯಾವತ್ತು ತಿಳ್ಕೊಳ್ಳಿ, ಬರೀ ನೀರು ಹಾಕಬಾರ್ದು, ಅಕ್ಷತೆಯನ್ನು ಕೂಡ ಹಾಕಿಡಬೇಕು. ಯಾಕಂದರೆ ಅನ್ನದಾನ ಶ್ರೇಷ್ಠ. ಅಂದರೆ ಮನೇಲಿ ಯಾವತ್ತೂ ಸಂತೃಪ್ತಿಪೂರ್ವಕವಾಗಿ ಯಾರೇ ಒಪ್ಪತ್ತು ಊಟಕ್ಕೆ ಗತಿ ಇಲ್ದನೋ ಇನ್ನೊಬ್ರಿಗೆ ಹಾಕೋಣ. ನೋಡ, 4 ಚಪಾತಿ ಇದ್ದರೆ 1 ಚಪಾತಿ ನಾವು ಇಟ್ಕೊಳ್ಬೇಕಾದ್ರೆ ಎಲ್ಲ 3 ಚಪಾತಿ ಹಂಚ್ಬಿಡೋಣ. ಒಂದು ಊಟ ಮಾಡಬೇಕು ಅಂದರೆ ಎಲ್ಲ ಊಟವನ್ನು ಹಂಚ್ಬಿಡು. ಒಂದು ತುತ್ತು ದೇವ್ರಿಗಾದ್ರೂ ನೈವೇದ್ಯಕ್ಕೆ ಇರಲಿ, ಅಂದರೆ ದಾರಿದ್ರ್ಯ ಇಲ್ಲದೇ ಇರಲಿ ಅಂತ ಪ್ರಾರ್ಥನೆ. ಅದಕ್ಕೋಸ್ಕರ ಯಾವತ್ತೂ ದಾರಿದ್ರ್ಯ ಬರದೇ ಇರೋದು ಯಾವಾಗ ಅಂದರೆ, ಶಂಕುವಲ್ಲಿ ಒಂದು ಪುಟಾಣಿ ಆಮೆ ಒಂದು ಸ್ಟ್ಯಾಂಡ್ ಥರ ಸಿಗುತ್ತೆ, ಆ ಶಂಕುನ ನಿಲ್ಲಿಸ್ಬೇಕು. ಯಾವತ್ತೂ ಈ ಥರ ನಿಲ್ಲಿಸ್ಬೇಕು. ಅದು ಪೂರ್ವ ಅಥವಾ ಉತ್ತರ ನೋಡಬೇಕು. ಈ ಶಾರ್ಪಾಗಿ ಶಂಕು ಮೂಲೆ ಇದೆಯಲ್ಲ, ಅದು ಪೂರ್ವ ಅಥವಾ ಉತ್ತರ ನೋಡಬೇಕು. ಜ್ಞಾಪಕ ಇಟ್ಕೊಳ್ಳಿ. ಆ ರೀತಿ ಸ್ಮರಣೆ ಮಾಡಿಕೊಂಡ್ರೆ ಆ ಶಂಕುನ ಹಾಗೆ ಇಟ್ಟಿದ್ದ ತೀರ್ಥವಾಗಿ ಸ್ವೀಕರಿಸ್ಬೋದು. ಕ್ಲೀನಾಗಿದ್ದರೆ. ನೀವು ಗಬ್ಬುಗಳಾಗಿದ್ದು ಶಂಕುನ ಯಾವತ್ತೋ ವರ್ಷಕ್ಕೊಂದ್ಸರಿ ತೊಳೆದ್ರೆ ಅದರಲ್ಲಿ ಬ್ಯಾಕ್ಟೀರಿಯಾ ಬರುತ್ತೆ, ಶಂಕು ಪುಡಿ ಆಗಿರುತ್ತಲ್ಲ, ಬೇದಿಗಳು ಜಾಸ್ತಿ ಆಗುತ್ತೆ ಅಷ್ಟೇ. ಆದ್ದರಿಂದ ನೀರನ್ನು ಸ್ವೀಕರಿಸೋ ಆಗಿದ್ರೆ, ಶಂಕು ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ದಿನ ತೊಳಿತೀನಿ, ವಾರಕ್ಕೊಂದ್ಸರಿ ತೊಳಿತೀನಿ, ಸ್ವಚ್ಛವಾಗಿ ಇಟ್ಕೊಂಡಿದ್ದೀನಿ ಅನಿಸಿದ್ರೆ ಮಾತ್ರ ತೀರ್ಥವಾಗಿ ತೊಗೋಬೋದು. ಹುರುಳಿದ ನೀರಾಗಲಿ ಅಥವಾ ನೀರು ಗಾಜಿನ ಗ್ಲಾಸಲ್ಲಿ ನಿಂಬೆಹಣ್ಣು ಇಟ್ಟಿರೋ ನೀರಾಗಲಿ ಎಲ್ಲ ಗಿಡಗಳಿಗೆ ಚೆಲ್ಲಬಿಡಬೇಕು. ನಿಂಬೆಹಣ್ಣನ್ನು ಶುಚಿರ್ಭೂತವಾಗಿ ಮತ್ತೆ ದೃಷ್ಟಿ ತೆಗೆದು ತುಳಿದು ಹಾಕಿ ಒಂದು ಆಳ ಕಡೆ ಒಂದು ಈ ಕಡೆ ಮನೆಯಿಂದ ಆಚೆ ಹಾಕಬೇಕು. ಇಷ್ಟನ್ನು ಮಾಡಿಸ್ಕೊಂಡು ನೀರನ್ನು ಬದಲಾಯಿಸ್ಕೊತ ಬನ್ನಿ ಶಾಂತಮ್ಮ, ಖಂಡಿತ ಒಳ್ಳೆಯದಾಗುತ್ತೆ. ಬಹಳ ದಿವಸಗಳ ಈ ಪ್ರಶ್ನೆ, ನಿಮ್ಮ ಈ ಪ್ರಶ್ನೆಗೆ ಉತ್ತರ ಇವತ್ತು ದೊರೆಯಿತು ಅಂತ ಅನ್ಕೋಬೇಡಿ. ಯಾವತ್ತೋ ಒಟ್ಟಲ್ಲಿ ನೋಡಿ ಗುರುಬಲ ಬಂದ್ಬಿಡ್ತು ನೋಡಿ. ಅದಕ್ಕೆ ವಿಶೇಷವಾಗಿ ಬುಧ ಸ್ಥಿರವಾಗಿರಲಿ ಅಂತ ಈ ಮುಖಾಂತರ ಹಾರೈಸ್ತೀನಿ.